ಎಲ್ಲರಿಗೂ ನಮಸ್ಕಾರ. ಇವತ್ತು ಸರಳ ವಿಜ್ಞಾನದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರವನ್ನು ವೈಜ್ಞಾನಿಕವಾಗಿ ಅಂದರೆ ವಿಜ್ಞಾನದ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಇದು ಒಂದು ಪ್ರಕೃತಿಯ ಅದ್ಭುತ ಅಲ್ವೇ? ಜೇನುತುಪ್ಪ ಏಕೆ ಕೆಡುವುದಿಲ್ಲ? ಎಡಭಾಗದಲ್ಲಿ ಜೇನಿನ ಗೂಡು ತೋರಿಸಿದ್ದೀನಿ, ಮತ್ತು ಜೇನುತುಪ್ಪ ಇಟ್ಟಿರ್ತಕ್ಕಂಥ ಒಂದು ಪಾತ್ರೆ ತೋರಿಸಿದ್ದೀನಿ. ಜೇನುತುಪ್ಪವನ್ನು ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ, ಯಾಕೆ ಅನ್ನೋದು ಒಂದು ಪ್ರಶ್ನೆ. ಕೆಲವು ಸಂದರ್ಭಗಳಲ್ಲಿ ನಮಗೆ ನಮ್ಮ ದೊಡ್ಡವರು ಹೇಳಿದ ಮಾತನ್ನ ಜ್ಞಾಪಕ ಬರುತ್ತೆ. ಅದೇನೆಂದರೆ, ಸಾವಿರಾರು ವರ್ಷಗಳ ಹಿಂದೆ ಜೇನುತುಪ್ಪ ಇಟ್ಟರೂ ಸಹಿತ ಕೆಡೋದಿಲ್ಲ ಅಂತ. ಅಂದರೆ ನಮ್ಮ ತಾತ ಅವರು ಒಂದು ಸತಿ ಹೇಳಿದರು, ಇದು 25 ವರ್ಷದ ಹಿಂದೆ ಇಟ್ಟಿದ್ದಂಥ ಜೇನುತುಪ್ಪ, ತಿಂದರೆ ಕೆಡೋದಿಲ್ಲ ಅಂತ. ಅಂದರೆ ಅಷ್ಟೊಂದು ನಂಬಿಕೆ ಜನಗಳಲ್ಲಿ ಇದೆ, ಜೇನುತುಪ್ಪ ಕೆಡುವುದಿಲ್ಲ ಅಂತ. ಯಾತಕ್ಕೆ ಈ ರೀತಿ ಜೇನುತುಪ್ಪ ಕೆಡೋದಿಲ್ಲ? ಬೇರೆ ವಸ್ತುಗಳು ಕೆಡುತ್ತೆ. ಬೆಳಿಗ್ಗೆ ಮಾಡಿದ ಸಾರು ರಾತ್ರಿ ಕೆಟ್ಟೋಗುತ್ತೆ. ರೆಫ್ರಿಜರೇಟರ್ನಲ್ಲಿ ಇಟ್ಟರು ಸಹಿತ ಒಂದು ವಾರ ಆದಮೇಲೆ ಕೆಟ್ಟೋಗುತ್ತೆ. ಆದರೆ ಜೇನುತುಪ್ಪ ರೆಫ್ರಿಜಿರೇಟರ್ ಇಲ್ಲದೆ ಹೊರಗಡೆ ಇಟ್ಟರೆ, ಸರಿಯಾಗಿ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿ ಇಟ್ಟರೆ ಅನೇಕ ವರ್ಷಗಳ ಕಾಲ ಬರುತ್ತೆ. ಏಕೆ ಅನ್ನೋದು ಪ್ರಶ್ನೆ ಮಕ್ಕಳಿಗೆ ನೀವು ಕೇಳಿ ಅವ್ರಿಗೆ ಉತ್ತರ ಹೇಳಬೇಕು. ವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ಜೇನುತುಪ್ಪದಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಇರುತ್ತೆ. ಸುಮಾರು 17ರಿಂದ 20% ಮಾತ್ರ ನೀರು, ಬಾಕಿದೆಲ್ಲ ಸಕ್ಕರೆ. ಸಕ್ಕರೆ ಎಲ್ಲಿಂದ ಬಂತು ಅನ್ನೋದು ಬೇರೆ ವಿಚಾರ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಈ ರೀತಿಯ ಇರ್ತಕ್ಕಂಥ ಸಂದರ್ಭ, ಅಂದರೆ ಕಡಿಮೆ ನೀರು ಹೆಚ್ಚು ಸಕ್ಕರೆ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಅವು ಬೆಳೆಯೋದಕ್ಕಾಗಲ್ಲ. ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಬಹಳ ಕಡಿಮೆ ಆಗುತ್ತೆ. ಅದರಿಂದ ನಾವು ಗುಲ್ಕನ್ ತಿಂತೀವಲ್ಲ, ಗುಲ್ಕನ್ನಲ್ಲೂ ಸಹಿತ ಜೇನುತುಪ್ಪ ಇರುತ್ತೆ. ಗುಲ್ಕನನ್ನು ಅನೇಕ ದಿನಗಳ ರೆಫ್ರಿಜಿರೇಟರ್ ಇಂದ ಹೊರಗಡೆ ಇಡ್ಬೋದು. ಅಂದರೆ ಸಕ್ಕರೆ ಹೆಚ್ಚು ಅಂತ ಮಾಡ್ತಾರೆ ಮನೆಯಲ್ಲಿ, ಅದನ್ನು ಸಹಿತ ಹೊರಗಡೆ ಸುಮಾರು ವರ್ಷಗಳ ಕಾಲ ಸಕ್ಕರೆ ಹೆಚ್ಚನ್ನು ಇಟ್ಟಿರ್ತಾರೆ. ಅಂದರೆ ನೀರು ಕಡಿಮೆ ಇದ್ದು ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ವಸ್ತುಗಳು ಕೆಡುವುದಿಲ್ಲ ಅಂತಕ್ಕಂಥ ಒಂದು ವೈಜ್ಞಾನಿಕ ಸೂತ್ರವನ್ನು ನೀವು ಜ್ಞಾಪಕ ಇಟ್ಕೋಬೇಕು. ನೀರು ಕಡಿಮೆ, ಸಕ್ಕರೆ ಹೆಚ್ಚು, ಇವುಗಳ ಜೊತೆಗೆ ಜೇನುತುಪ್ಪ ಸ್ವಲ್ಪ ಆಮ್ಲೀಯವಾಗಿರುತ್ತೆ. ಆಸಿಡಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. pH ಅನ್ನೋದು ಆಸಿಡಿಟಿಯನ್ನು ಅಳಿತಕ್ಕಂಥದ್ದು. 0ಯಿಂದ 5 ಈ ಕಡೆ, ಆ ಕಡೆ 7 ಭಾಗ, 7 ಅಂತ ಹೇಳ್ತಾರೆ. ಬಲಗಡೆ ಎಡಗಡೆನೂ ಹೇಳ್ಬೋದು. ಇದು 3.2ರಿಂದ 4.5 ಆಮ್ಲೀಯವಾಗಿರುತ್ತೆ. ಇದು ಯಾವ ಅಂದರೆ ಸೂಕ್ಷ್ಮ ಜೀವಿಗಳಿಗೆ ಇಷ್ಟೊಂದು ಆಮ್ಲೀಯತೆ ಇದ್ದರೆ ಅವು ಬೆಳೆಯೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಅನೇಕ ಸಾರಿ ಆಸಿಡಿಟಿಯನ್ನು ನಮ್ಮ ಹೊಟ್ಟೆಯಲ್ಲಿ ಇರುತ್ತೆ. ಕಾರಣ ಏನಂದರೆ ಅಲ್ಲೂ ಸಹಿತ ಹೆಚ್ಚಾಗಿ ಸೂಕ್ಷ್ಮ ಜೀವಿಗಳು ಬೆಳೆಯೋದಕ್ಕೆ ಆಗೋದಿಲ್ಲ. ಜೇನುತುಪ್ಪ ಹೇಗೆ ಆಗುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಪಕ್ಕದಲ್ಲಿ ನಾನು ಒಂದು ಜೇನು ಒಂದು ಹೂವಿನ ಮೇಲೆ ಕೂತ್ಕೊಂಡು ಇದೆ. ಅಲ್ಲೇನು ಮಾಡ್ತಿದೆ? ಜೇನು ನೊಣಗಳು ವಿಶೇಷ ಕೊಡುಗೆ ಏನಪ್ಪಾ ಅಂದರೆ, ಹೂವಿನ ಮಕರಂದವನ್ನು, ಹೂವಿನಲ್ಲಿ ಮಕರಂದ ಅಂದರೆ ನೆಕ್ಟಾರ್ ಅಂತ ಇರುತ್ತೆ, ಅದನ್ನು ಜೇನುತುಪ್ಪವಾಗಿ ಪರಿವರ್ತನೆ ಮಾಡುತ್ತೆ. ಈ ಪ್ರಕ್ರಿಯೆಯಲ್ಲಿ ಗ್ಲೂಕೋಸ್ ಆಕ್ಸಿಡೇಸ್ ಅಂತಕ್ಕಂಥ ಒಂದು ಕಿಣ್ವ ಕಾರ್ಯವಹಿಸುತ್ತೆ. ಇದರಿಂದ ಅಲ್ಪ ಪ್ರಮಾಣದ ಹೈಡ್ರೋಜನ್ ಪೆರಾಕ್ಸೈಡ್ ಉಂಟಾಗಿ ಕೆಲವು ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ತಡೆಯುತ್ತೆ. ಆದ್ದರಿಂದ ಜೇನುತುಪ್ಪ ವಿಶೇಷವಾಗಿ ಈ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ಸ್ನ ಹೊಂದಿವೆ. ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಜೇನುತುಪ್ಪ ಬರೀ ಸಿಹಿ ಒಂದೇ ಅಲ್ಲ, ಅದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ. ಏನು ಅಂತಂದರೆ, ಸುಮಾರು 212 ಗ್ರಾಮ್ ಅಷ್ಟು ಜೇನುತುಪ್ಪವನ್ನು, ಒಂದು ಚಮಚ ಜೇನುತುಪ್ಪವನ್ನು ನಾವು ತಗೊಂಡ್ರೆ ಅದರಲ್ಲಿ ನಮ್ಗೆ ಸಿಗ್ತಕ್ಕಂಥದ್ದು
ಸುಮಾರು 257 ಕ್ಯಾಲರಿಯಷ್ಟು ಎನರ್ಜಿ ಸಿಗುತ್ತೆ. ಮತ್ತು ಫ್ಯಾಟು 84% ಇರುತ್ತೆ. 9.4 ಗ್ರಾಮ್ಸ್ ಅಂದರೆ ಒಂದು ಚಮಚ ಜೇನುತುಪ್ಪದಲ್ಲಿ 9.4 ಗ್ರಾಮ್ಸ್ ಅಷ್ಟು ಫ್ಯಾಟ್ ಇರುತ್ತೆ. ಕೊಲೆಸ್ಟ್ರಾಲು ಇಲ್ಲೇ ಇಲ್ಲ. ಸೋಡಿಯಂ ಅಂತಕ್ಕಂಥ ಒಂದು ಲವಣ 2. ಜೇನುತುಪ್ಪ ಬರೀ ಸಿಹಿ ಇರೋದಿಲ್ಲ, ಸ್ವಲ್ಪ ಉಪ್ಪಾಗಿರುತ್ತೆ. ನೀವು ಇನ್ನೊಂದು ಸರ್ತಿ ಜೇನುತುಪ್ಪವನ್ನು ಬೇಕಾದ್ರೆ ಬಾಯಲ್ಲಿ ಹಾಕ್ಕೊಂಡು ನೋಡಿ ಸರಿಯೋ ತಪ್ಪೋ ನಾ ಹೇಳ್ತಿರೋದು ಅಂತ. ಪೊಟ್ಯಾಸಿಯಂ ಅಂತಕ್ಕಂಥ ಒಂದು ಲವಣ 400 ಮಿಲಿಗ್ರಾಮ್ ಇರುತ್ತೆ. ಅಂದರೆ ಇದರಲ್ಲಿ ಹೆಚ್ಚಾಗಿ ನಮಗೆ ಸಿಗ್ತಕ್ಕಂಥದ್ದು ಪ್ರೋಟೀನು 8 ಗ್ರಾಮ್ಸ್ ಇರುತ್ತೆ. 212 ಹೆಚ್ಚು ಪ್ರೋಟೀನ್ ಸಹಿತ ಸಿಗುತ್ತೆ. ಕ್ಯಾಲ್ಶಿಯಮ್ಮು, ವೈಟಮಿನ್ ಎ, ಅಂದರೆ ಜೇನುತುಪ್ಪದಲ್ಲಿ ಅನೇಕ ವಸ್ತುಗಳು ನಮ್ಮ ದೇಹಕ್ಕೆ ಉಪಯೋಗವಾದಂಥ ವಸ್ತುಗಳು ಸಿಗುತ್ತೆ. ಆದ್ದರಿಂದ ಪ್ರತಿನಿತ್ಯ 1 ಚಮಚ ಜೇನುತುಪ್ಪವನ್ನು ತಿನ್ನಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಆದ್ದರಿಂದ ಗುಲ್ಕನ್ನನ್ನು ಮಾಡಿದ್ದಾರೆ. ಆ ಗುಲ್ಕನ್ನ ಒಳಗಡೆಗೆ ಜೇನುತುಪ್ಪ ಇರುತ್ತೆ, ಮತ್ತು ರೋಸ್ ಪೆಟಲ್ಸ್, ಗುಲಾಬಿ ಹೂವಿನ ಪೆಟಲ್ಸ್ನ ಹಾಕಿರ್ತಾರೆ, ಅಥವಾ ಇನ್ನೂ ಏನೋ ಕೆಮಿಕಲ್ ಹಾಕಿರ್ತಾರೆ. ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ 1 ಚಮಚ ತಗೊಂಡ್ರೆ. ನಾನು ಗುಲ್ಕನ್ ತಿನ್ನಿ ನಿಮಗೆ ಹೇಳ್ತಾ ಇಲ್ಲ, ಆದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇದ್ದೀನಿ. ನೀವು ಜ್ಞಾಪಿಸ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಜೇನುತುಪ್ಪ ಯಾಕೆ ಕೆಡೋದಿಲ್ಲ ಅಂತ ಹೇಳಿದರೆ, ಅದರಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ, ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಸ್ವಲ್ಪ ಆಮ್ಲೀಯವಾಗಿರುತ್ತೆ, ಮತ್ತು ಕಿಣ್ವ ಎನ್ಸೈಮ್ಸ್, ಜೇನುನೊಣಗಳ ಎನ್ಸೈಮ್ಸ್ ಅದರಲ್ಲಿ ಇರುತ್ತೆ. ಅದು ಸೂಕ್ಷ್ಮ ಜೀವಿಗಳಿಗೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಬೆಳೆಯೋದಕ್ಕೆ ಬಿಡೋದಿಲ್ಲ. ಜೇನುತುಪ್ಪವನ್ನು ನಾವು ಯಾವುದಾದ್ರು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಆ ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿ ಇಟ್ಟರೆ, ಆ ರೀತಿ ಇಟ್ಟಾಗ ರೆಫ್ರಿಜಿರೇಟರ್ ಇಲ್ಲದೆ ಹೊರಭಾಗದಲ್ಲಿ ಇಟ್ಟರೂ ಸಹಿತ ಅದು ಅನೇಕ ದಿನಗಳ ಕಾಲ ಕೆಟ್ಟು ಹೋಗದೆ, ಯಾವ ಮೈಕ್ರೋಬ್ಸ್ ಅದಕ್ಕೆ ಅಟ್ಯಾಕ್ ಆಗದೆ ಹಾಗೆ ಉಳಿದಿರುತ್ತೆ. ಜೇನುನೊಣಗಳು ಇಷ್ಟು ಅದ್ಭುತವಾದ ಆಹಾರವನ್ನು ಹೇಗೆ ತಯಾರಿಸುತ್ತವೆ ಅಂದರೆ, ಜೇನುತುಪ್ಪ ಹೇಗಾಗುತ್ತೆ ಅವುಗಳ ದೇಹದಲ್ಲಿ. ಮಕರಂದವನ್ನು ತಗೊಂಡ್ರೆ ಜೇನುತುಪ್ಪ ಆಗೋದು ಹೇಗೆ? ಹಣ್ಣುಗಳನ್ನು ನಾವು ನೋಡಿದ್ದೀವಿ, ಹಣ್ಣುಗಳು ಹೇಗಾಗುತ್ತೆ ಅಂತ ಗೊತ್ತಿದೆ. ಆದರೆ ಜೇನುತುಪ್ಪ, ಜೇನು ಹುಳು, ಅದನ್ನು ಜೇನುತುಪ್ಪವನ್ನು ಹೇಗೆ ಶೇಖರಣೆ ಮಾಡುತ್ತೆ ಅನ್ನೋದು ಒಂದು ಅದ್ಭುತ ಅಲ್ವಾ? ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಜೇನುತುಪ್ಪ ಯಾತಕ್ಕೋಸ್ಕರ ಕೆಡುವುದಿಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣವನ್ನು ಕೊಡ್ಬೋದು. ಅದೇನು ಕಾರಣ ಅಂತಂದರೆ, ಜೇನುತುಪ್ಪದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಆ ಜೇನುತುಪ್ಪದ ಪಕ್ಕದಲ್ಲಿ ಅಥವಾ ಜೇನುತುಪ್ಪದ ಒಳಗಡೆ ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಮೈಕ್ರೋಬ್, ಸೂಕ್ಷ್ಮಾಣು ಅದರೊಳಗಡೆ ಬಿದ್ದರೆ, ಆ ಸೂಕ್ಷ್ಮಾಣುಗಳು ಇರತಕ್ಕಂಥ ನೀರನ್ನು ಜೇನುತುಪ್ಪ ಎಳ್ಕೊಂಡ್ಬಿಡುತ್ತೆ. ನೀರನ್ನು ಎಳ್ಕೊಂಡಾಗ ಆ ಜೀವಾಣುವಿನ ನೀರನ್ನೇ ಎಳ್ಕೊಳ್ಳುತ್ತೆ. ಇದು ಎಳ್ಕೊಂಡಾಗ ಜೀವಾಣುಗಳು ಸತ್ತು ಹೋಗುತ್ತೆ. ಅಂದರೆ ಪ್ರಕೃತಿಯಲ್ಲಿ ಎಂಥ ಒಂದು ಅದ್ಭುತವಾದಂಥ ಕ್ರಿಯೆ ನಡೆಯುತ್ತೆ ನೋಡಿ. ಸೂಕ್ಷ್ಮಾಣುಗಳಲ್ಲೂ ಸಹಿತ ನೀರಿನ ಅಂಶ ಇದ್ದೇ ಇರುತ್ತೆ. ಆ ನೀರಿನ ಅಂಶವನ್ನು ಜೇನುತುಪ್ಪ ತನ್ನ ಕಡೆ ಎಳ್ಕೊಳ್ಳುತ್ತೆ. ಎಳ್ಕೊಳ್ಳೋದ್ರಿಂದ ಆ ಸೂಕ್ಷ್ಮಾಣು ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ. ನೀರಿಲ್ಲದೆ ಹೋದರೆ ದೇಹದಲ್ಲಿ ಏನು ಕೆಲಸ ಆಗೋಲ್ಲ. ನಮಗಾಗಲಿ, ಪ್ರಾಣಿಗಳಿಗಾಗಲಿ, ಸಸ್ಯಗಳಿಗಾಗಲಿ, ಸೂಕ್ಷ್ಮಾಣುಗಳಾಗಲಿ ಒಂದು ಡೆಫಿನೆಟ್ ಪ್ರಪೋರ್ಷನ್ ನೀರಿರಲೇಬೇಕು ಕೋಶಗಳಲ್ಲಿ. ಆ ಕೋಶಗಳಲ್ಲಿ ನೀರಿಲ್ಲದೆ ಹೋದರೆ ಕೋಶಗಳು ಕೆಲಸ ಮಾಡಲ್ಲ, ಜೀವಿಗಳು ಸತ್ತು ಹೋಗುತ್ತೆ. ಅದನ್ನು ನಾವು ಡಿಹೈಡ್ರೇಷನ್ ಅಂತ ಕರಿತೀವಿ. ಆದ್ದರಿಂದ ಜೇನುತುಪ್ಪ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಕೃತಿಯ ಕೊಡುಗೆ. ಈ ಒಂದು ಪ್ರಕೃತಿಯ ಅದ್ಭುತವನ್ನು ನಾನು ಯೂಟ್ಯೂಬ್ನಲ್ಲಿ ಬರೀಬೇಕು ಅಂತ ತೀರ್ಮಾನ ಮಾಡಿ ಇದರ ಕಾನ್ಸೆಪ್ಟು, ಡಿಸೈನು, ವಾಯ್ಸ್ನ ನಾನು CG ನಾಗರಾಜ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಅಸಿಸ್ಟೆನ್ಸು ಮತ್ತು ಸಪೋರ್ಟ್ ChatGPT ಇಂದ ತೊಗೊಂಡಿದ್ದೀನಿ. ಚಿತ್ರಗಳನ್ನು ಕ್ರಿಯೇಟಿವ್ ಕಾಮನ್ಸಿಂದ ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ. ನನ್ನ ಚಾನಲ್ಲು
@ನಾಗರಾಜ ಚಿತ್ರದುರ್ಗ 603 ವಿಡಿಯೋಗಳಿವೆ. ನಿಮಗೆ ಯಾವ್ದು ಬೇಕಾದ್ರೂ ನೋಡಿ. ಹೈಸ್ಕೂಲು, ಕಾಲೇಜು ಮತ್ತು ಪೊಲೀಸ್ ಟ್ರೈನಿಂಗ್ ಇವರೆಲ್ಲರಿಗೂ ಸಹಿತ ಬೇಕಾಗಿರ್ತಕ್ಕಂಥ ವಿಡಿಯೋಗಳಿವೆ. ದಯವಿಟ್ಟು ನೋಡಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಜೇನುತುಪ್ಪ ಹೇಗೆ ಆಗುತ್ತೆ ಅನ್ನೋದನ್ನು ನೋಡೋಣ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.